ನಾನು ಹೆಣ್ಮಕ್ಳು ಬಂದು ಪ್ರಶಸ್ತಿ ತೊಗೊಳ್ಬಿಟ್ಟೆ ಜಾಸ್ತಿ ನಗ್ತಾ ಇದ್ದೀನಿ, ಗಂಡು ಮಕ್ಕಳು ಬಂದು ನಗ್ತಾ ಇಲ್ಲ ಅಂತ ಅವ್ರ ಉದ್ದೇಶ. ರಸಿಕತೆ ಇಲ್ಲಿರೋ ಜೀವನ ಒಂದು ಜೀವನನ, ಕಲೆ ಇರದ ಕಲೆ ಇಲ್ಲ, ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು. ಕಲಾವಿದ ಅಂದರೆ ಅವ್ರಿಗೊಂದು ಚುಕ್ಕಿ ಇರ್ಬೇಕಂತೆ. ಏನು ಚುಕ್ಕಿ ಹೇಳಿ? ಕಪ್ಪು ಚುಕ್ಕಿ. ಅಂದರೆ ನೆಗೆಟಿವ್ ಹೆಸರು ಇದ್ರೇ, ಅವನ ಮೇಲೆ ಗಾಸಿಪ್ ಇದ್ರೇ ಒಂದು ಕಲಾವಿದ. ಏನು ಹೇಳ್ತೀರಾ ಮಾಧ್ಯಮದವರೆಲ್ಲ? ಊನ ಇಲ್ವಾ? ಹೌದು. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಈಗಿನ ನಮ್ಮ ಎಲ್ಲ ಚಿತ್ರರಂಗ, ನಮ್ಮ ಇಡೀ ದೇಶದಲ್ಲಿ ಅಂತ ಹೇಳ್ಬೋದು, ಅದು ಕನ್ನಡ ಆಗ್ಬೋದು, ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು, ತಮಿಳು ಆಗ್ಬೋದು, ಎಲ್ಲ ಚಿತ್ರರಂಗ ಬಹಳ ಸೊರಗೋಗಿದೆ. ನಮಗಂತೂ ಬಹಳ ಬೇಜಾರಾಗೋಗಿತ್ತು. ಏನಪ್ಪ ಸಿನಿಮಾಗಳು 7 ಸಿನಿಮಾ ರಿಲೀಸ್ ಆಗ್ತಾಯಿದೆ, 6 ಸಿನಿಮಾ, ಏನೂ ನಮಗೆ ಜನ ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ? ನಮ್ಮ ಕನ್ನಡದವ್ರನ್ನ, ಕನ್ನಡ ಸಿನಿಮಾನ ಜನ ಮರೆತುಬಿಟ್ರ, ಅಥವಾ ಆಸಕ್ತಿ ಹೊರಟೋಗಿದೆಯಾ, ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನ ಡಾಮಿನೇಟ್ ಮಾಡ್ತಾವ್ರ? ಇದೆಲ್ಲ ಭಾಳ ಕೊರ್ಗಿ ಹೆಂಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ, ಹಂಗೇ ಕುಗ್ಗೋಗ್ಬಿಟ್ಟಿದ್ವಿ. ಈ ಮರುಭೂಮಿ ಥರ ಆಗೋಗಿತ್ತು. ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣನ್ ಪಣಿ ಸಖಿ ಹಿಟ್ ಕೊಟ್ಟಿದ್ದು ಸರ್. ನಿಜವಾಗ್ಲೂ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗೋಗ್ಬೇಕು ಸರ್. ಸಮುದ್ರ ಆಗಬೇಕು. ಸಮುದ್ರ ಇದ್ರೇ ಮೀನುಗಳಿರೋಕ್ಕೆ ಸಾಧ್ಯ, ಮರುಭೂಮಿಲಿ ಮೀನಲ್ಲಿರೋಕ್ಕೆ ಸಾಧ್ಯ. ನಾವೆಲ್ಲ ಕಲಾವಿದರು ಒಂಥರ ಕಲರ್ಫುಲ್ಲು ಫಿಶ್ ಇದ್ದಂಗೆ. ನಮ್ಗೆ ಈ ಥರ ಸಕ್ಸಸ್ ಕೊಡ್ತಾ ಇದ್ದಾರೆ ನಮ್ಮ ಕಲಾವಿದರು, ಕಲಾಭಿಮಾನಿಗಳು, ನಮ್ಮ ಕನ್ನಡ ಅಭಿಮಾನಿಗಳು. ಅವ್ರು ಈ ಥರ ಥಿಯೇಟ್ರಿಗೆ ಒಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ, ನೀರಲ್ಲೋ ಟಬ್ಬಲ್ಲೋ ಎಲ್ಲ ಇರ್ತೀವಿ. ಇಲ್ಲಾಂದ್ರೆ ನಾವೆಲ್ಲ ಜೀವಂತವಾಗಿರೋಕ್ಕೆ ಸಾಧ್ಯನೇ ಇಲ್ಲ.